ಗಂಡ ಹೆಂಡತಿಗೆ ಗಂಡು ಮಗು ಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಸೊ ಈಗ 10 ಹೆಣ್ಣು ಮಕ್ಕಳಾಗಿದ್ದಾವೆ, ಒಂದಲ್ಲ ಎರಡಲ್ಲ 10 ಹೆಣ್ಣು ಮಕ್ಕಳನ್ನು ಹಡೆದಿದ್ದಾಳೆ ಮಹಾತಾಯಿ. 11ನೇ ಮಗುಗೂ ಕೂಡ ಟ್ರೈ ಮಾಡಿದ್ದಾರೆ. ಕೊನೆಗೂ ಈ ಗಂಡ ಹೆಂಡತಿ ಸುಮ್ಮನೆ ಇರಲ್ಲ ಅಂತ ಗೊತ್ತಾಗಿ ಆ ದೇವರು 11ನೇ ಮಗುನ ಗಂಡಾಗಿ ಹುಟ್ಟಿಸಿದ್ದಾರೆ. ಹೌದು, 11ನೇ ಮಗು ಗಂಡು ಶಿಶು ಆಗಿದ್ದಕ್ಕೆ ಈ ದಂಪತಿ ಸಿಕ್ಕಾಪಟ್ಟೆ ಸಂತಸವನ್ನು ಪಟ್ಟಿದ್ದಾರೆ. ಹರಿಯಾಣ ರಾಜ್ಯದ ಜಿಂದ್ ನಗರದಲ್ಲಿ ಎಲ್ಲರ ಹುಬ್ಬೇರಿಸಿದಂಥ ಒಂದು ಪ್ರಕರಣ ಇದು. ಗಂಡು ಮಗು ಪಡೆಯೋದಕ್ಕೆ ಹರಸಾಹಸ ಮಾಡ್ತಾ ಇದ್ದಂಥ ದಂಪತಿಗಳಿವರು. ಇನ್ನು 10 ಹೆಣ್ಣು ಮಕ್ಕಳಾದರೂ ಕೂಡ ಗಂಡು ಮಗು ಬೇಕೇ ಬೇಕು ಅನ್ನೋ ಆಸೆಯನ್ನು ಈ ದಂಪತಿ ಬಿಟ್ಟಿರಲಿಲ್ಲ. 11ನೇ ಮಗು ಗಂಡಾಗಿದ್ದಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಈ ಗಂಡ ಹೆಂಡತಿ. ತನ್ನ 10 ಹೆಣ್ಣು ಮಕ್ಕಳ ಹೆಸರನ್ನು ಹೇಳಲು ತಂದೆ ತಿಣುಕಾಡ್ತಾನೆ. ಅಂದರೆ ಆ 10 ಜನ ಹೆಣ್ಮಕ್ಕಳ ಹೆಸರನ್ನು ಕೂಡ ಈತನಿಗೆ ಸರಿಯಾಗಿ ಹೇಳಕ್ಕೆ ಬರಲ್ಲ. ಅಂದರೆ ಯಾರು ಆ ಮಕ್ಕಳನ್ನು ಸರಿಯಾಗಿ ಗುರ್ತು ಹಿಡಿಯಲ್ಲ ಈ ತಂದೆ. ತನ್ನದೇ ಮಕ್ಕಳ ಹೆಸರನ್ನು ಹೇಳೋದಕ್ಕೆ ತಂದೆಗೆ ನೆನಪೇ ಇರೋದಿಲ್ವಂತೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ದಂಪತಿಯ ಸಂತಾನ ಸಂಭ್ರಮ. ಹೈ ರಿಸ್ಕ್ ಗರ್ಭಧಾರಣೆ ಅಂತ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವೈದ್ಯರು ವಹಿಸಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಬಟ್ ಇಂಥದ್ದೆಲ್ಲ ಘಟನೆಗಳನ್ನು ನೋಡಿದಾಗ ನಾವೆಲ್ಲ ಯಾವ ಕಾಲದಲ್ಲಿದ್ದೀವಿ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಹುಟ್ಕೊಳ್ಳುತ್ತೆ.